ಸಹಕಾರ ಇಲಾಖೆಯಲ್ಲಿ ಲಂಚಾವತಾರ ಪ್ರಕರಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿಯ ಬೆನ್ನಲ್ಲೇ ಅಧಿಕಾರಿಯ ಅಮಾನತ್ತಾಗಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಫೈನಾನ್ಸ್ ನವೀಕರಣಕ್ಕೆ 30,000 ರೂಪಾಯಿ ಲಂಚ ಕೊಡಬೇಕಾಗಿತ್ತು. ಅಡ್ವಾನ್ಸ್ ಅಂತ ದುಡ್ಡು ಕೊಟ್ರೆ ಫೈಲ್ ಮೂವ್ ಆಗ್ತಾ ಇತ್ತು. ಇದರ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಡಿಯೋ ಸಮೇತ ವರದಿ ಮಾಡಿತ್ತು. ರಹಸ್ಯ ಕಾರ್ಯಾಚರಣೆಯ ಮೂಲಕ ವರದಿ ಮಾಡಿತ್ತು. ಅಧಿಕಾರಿ ಗರಿ ನೋಟು ಎಣಿಸ್ಕೊಳ್ತಾ ಇರೋದನ್ನ ಕೂಡ ನೀವು ನೋಡಿದ್ರಿ. ಈಗ ಈ ಪ್ರಕರಣ ಸಂಬಂಧ ಅಧಿಕಾರಿ ಮಧುಸೂದನ್ ಬಗ್ಗೆ ವರದಿ ಪ್ರಸಾರ ಆಗಿತ್ತು. ಅಮಾನತು ಮಾಡಿ ಎಚ್.ಎಂ. ಕುಮಾರ್ ಆದೇಶ ಹೊರಡಿಸಿದ್ದಾರೆ. 30,000 ರೂಪಾಯಿ ಕೊಟ್ರೆ ಲೈಸೆನ್ಸ್ ನವೀಕರಣ ಆಗತ್ತೆ. ಫೈಲ್ ಮೂವ್ ಆಗಬೇಕಲ್ಲ ಸರ್, ಮೂವ್ ಆಗತ್ತೆ, ನಂಬಿಕೆ ಇಡಿ ಅಂತ ಮಾತಾಡ್ತಾರೆ. ನಾನು ಒಂದು ಸಲ ಕಮಿಟ್ ಆದ್ರೆ ಅಂತ ಫಿಲ್ಮ್ ಡೈಲಾಗ್ ಕೂಡ ಹೊಡಿತಾರೆ. ಗರಿ ನೋಟ್ ಎಣಿಸ್ಕೊಂಡಿದ್ರು FDA ಮಧುಸೂದನ್. ನಮ್ಮ ವರದಿಗಾರರು ಫೋನ್ ಮಾಡಿದಾಗ ಲಂಚ ಅನ್ನೋ ಹೆಸರೇ ಗೊತ್ತಿಲ್ಲ ಅನ್ನೋ ರೀತಿ ಮಾತಾಡಿದ್ರು. ಆದ್ರೆ ನೀವೀಗ ನೋಡ್ತಾ ಇರೋ ದೃಶ್ಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಗರಿ ನೋಟ್ ಎಣಿಸ್ಕೊಂಡು ಜೇಬಿನಲ್ಲಿ ಇಟ್ಕೊಂಡ ದೃಶ್ಯ. 30,000 ರೂಪಾಯಿಗೆ 3,000 ರೂಪಾಯಿ ಅಡ್ವಾನ್ಸ್ ಕೊಡಬೇಕು. ಆಗ ಫೈಲ್ ಮೇಲ್ಗಡೆ ಮೂವ್ ಆಗತ್ತೆ. ಅದಾದ್ಮೇಲೆ ಡಿಜಿಟಲ್ ಅಲ್ಲಿ ಎಲ್ಲ ಅದ್ರ ಪಾಡ್ಗದು ಆಟೋಮ್ಯಾಟಿಕಲಿ ಆಗ್ಬಿಡುತ್ತೆ. ಆದರೆ ಡಿಜಿಟಲ್ಗೆ ಅಪ್ಲೋಡ್ ಆಗಬೇಕಲ್ಲ, ಸರಿ ಇದೆ ಇವರಿಗೆ ಲೈಸೆನ್ಸ್ ಕೊಡಬಹುದು ಅನ್ನೋದನ್ನ ವೆರಿಫೈ ಮಾಡಬೇಕಲ್ಲ, ಅದಕ್ಕೆ 30,000 ರೂಪಾಯಿ. ಡಿಜಿಟಲ್ ಅಪ್ಲೋಡ್ ಆಗಬೇಕು, ವೆರಿಫೈ ಆಗಬೇಕು, ಓಕೆ ಆಗಬೇಕು. ನೆಕ್ಸ್ಟ್ ಪ್ರೋಸೆಸ್ ಅದು ಆಟೋಮೆಟಿಕ್ ನಡ್ಕೊಂಡು ಹೋಗುತ್ತೆ. ಆಗ ನಿಮಗೆ ಸಿಕ್ಬಿಡುತ್ತೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪರಮೇಶ್, ಎಷ್ಟು ಸುಲಭವಾಗಿ ಲಂಚ ನಡೆಯುತ್ತೆ ಕಚೇರಿಗಳಲ್ಲಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಸರ್ ಫೈಲ್ ಮೂವ್ ಆಗಬೇಕಲ್ಲ ಸರ್, ನೀವು ಕೊಟ್ಟರೆ ಮುಂದಕ್ಕೆ ಮೂವ್ ಆಗುತ್ತೆ, ಒಂದು ಸಲ ಕಮಿಟ್ ಆದರೆ ಅಂತ ಕೂಡ ಈ ಮನುಷ್ಯ ಮಾತಾಡ್ತಾರೆ. ಈಗ ಅಂತಿಮವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಎಸ್ ಭಾವನ, ಏನಂತಂದ್ರೆ ನಿನ್ನೆ 9 ಗಂಟೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸಲ್ಲಿ ಒಂದು ವರದಿ ಪ್ರಸಾರ ಆಗಿತ್ತು. ಧಾರವಾಡದ ಸಹಕಾರಿ ಇಲಾಖೆಯಲ್ಲಿ ಮಧುಸೂದನ್ ಏನು FDA ಆತ ಲಂಚ ಪಡೆದಿರ್ತಕ್ಕಂಥದ್ದು ವಿಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿತ್ತು. ಜೊತೆಗೆ ಈಗಾಗಲೇ ಈ ವರದಿಯ ಬೆನ್ನಲ್ಲೇ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳು ಆತನ ಮೇಲೆ ಕ್ರಮವನ್ನ ಕೈಗೊಂಡಿರುವಂತದ್ದು. ಪ್ರಮುಖವಾಗಿ ಆತ 3,000 ಲಂಚವನ್ನ ಪಡೆದುಕೊಂಡಿದ್ದಾನೆ. ಇನ್ನು 27,000 ಹಣ ಬಳಿಕ ಕೊಡ್ತೇವೆ ಅಂತ ಹೇಳಿ ಅವರು ಲೈಸೆನ್ಸ್ದಾರರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಆತ ನಾನು ಹಣವನ್ನ ಪಡೆದುಕೊಂಡಿಲ್ಲ ಅನ್ನೋ ಮಾತನ್ನ ಕೂಡ ಸುವರ್ಣ ಜೊತೆ ಮಾತಾಡಿರ್ತಾನೆ. ಆದ್ರೆ ಇವೆಲ್ಲ ವರದಿಯ ಬೆನ್ನಲ್ಲೇ ಸದ್ಯ ಈಗ ಆತನನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿರುವಂತದ್ದು. ಪ್ರಮುಖವಾಗಿ ಇಲಾಖಾವರು ತನಿಖೆ ಆಗುವವರೆಗೂ ಆತನ ಸದ್ಯ ಈಗ ಡ್ಯೂಟಿಗೆ ಜಾಯಿನ್ ಆಗದೇ ಇರೋ ಹಾಗೆ ಅಧಿಕಾರಿಗಳು ಸದ್ಯ ಅಮಾನತನ್ನು ಮಾಡಿರುವಂತದ್ದು. ಭಾವನಾ, ಎಸ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.